ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನೋಡ್ರಿ ಇವತ್ತು ಆಲೂಗಡ್ಡೆಯಿಂದ ವಡಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಫಟಾಫಟ್ ಅಂಥೇಳಿ ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಜೊತೆ ವಡಾ ತಿನ್ನಬೇಕು ಅಂದ್ಕೊಂಡಾಗ ಯಾವುದೇ ಉದ್ದಿನಬೇಳೆ, ಕಡಲೆಬೇಳೆ, ಯಾವುದೇ ಬೇಳೆಗಳನ್ನು ನೆನೆ ಹಾಕ್ಲಾರ್ದೇ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ರಿ. ಆಲೂಗಡ್ಡೆನ ಬಳಸಿ ಇವತ್ತು ಮಾಡ್ತಾ ಇದ್ದೀನಿ. ಹಾಗಾದರೆ ತಡ ಯಾಕೆ ನೋಡ್ಕೊಂಬನ್ನಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ಇದೇ ರೀತಿ ಒಳ್ಳೆ ರೆಸಿಪಿಗಳ ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಈಗ ನಾನಿಲ್ಲಿ ಒಂದು ಹಸಿ ಆಲೂಗಡ್ಡೆನ ಬಳಸ್ಕೊಂಬಿಟ್ಟು ಆಲೂ ವಡಾ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಒಂದು ಆಲೂಗಡ್ಡೆ ತೊಗೊಂಬಿಟ್ಟು ಅದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿ ಅದರ ಮೇಲಿನ ಸಿಪ್ಪೆ ಎಲ್ಲ ಈ ರೀತಿ ಗ್ರೇಟ್ ಮಾಡ್ಕೊಂಡು ತೊಗೊಂಡು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ತೊಗೊಳ್ರಿ. ನೋಡಿರಿ, ಸ್ವಲ್ಪ ದಪ್ಪಕ್ಕಿದ್ರೂ ನಡೆಯುತ್ತೆ. ಈ ರೀತಿ ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕಿಬಿಡ್ರಿ, ಇಲ್ಲಾಂದರೆ ಆಲೂಗಡ್ಡೆ ಕಪ್ಪಾಗೋ ಚಾನ್ಸ್ ಇರುತ್ತೆ. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸ್ಬೋದು. ನಾನಿಲ್ಲಿ 1 ಆಲೂಗಡ್ಡೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ನ್ಯಾಕ್ಸ್ ಮಾಡ್ಬೋದು ಅಂಥೇಳಿ. ಈಗ ನೋಡಿರಿ, ಇದೆಲ್ಲ ಕಟ್ ಮಾಡಿದ ಮೇಲೆ ಒಂದು ಸಾರಿ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿರಿ. ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೊರಟೋಗಲಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ರಿ. ತೊಗೊಂಡ ತಕ್ಷಣ ಈಗ ನಾವು ಇದನ್ನ ಫಸ್ಟ್ ಏನು ಕಟ್ ಮಾಡಿದ್ವಲ್ವ ಆ ಆಲೂಗಡ್ಡೆನ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಆಲೂಗಡ್ಡೆ ಸ್ಲೈಸಸ್ಸನ್ನು ಹಾಕಿದ ಮೇಲೆ ಈಗ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, 2 ಹಸಿಮೆಣ್ಸಿನ್ಕಾಯಿನಲ್ಲೇ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರುವಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಯೂಸ್ ಮಾಡ್ಕೊಳ್ರಿ. 1 ಉಳ್ಳಾಗಡ್ಡಿನಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, 1 ಚಿಕ್ಕ ಗಾತ್ರದ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೀರು ಹಾಕ್ಲಾರ್ದೇ ಗ್ರೈಂಡ್ ಮಾಡಿ ತೊಗೊಂಬರೋಣ. ಏಕೆಂದರೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡೆ ಎರಡರಲ್ಲೂ ನೀರಿನ ಅಂಶ ಇರುತ್ತೆ. ಅದರಲ್ಲಿನೇ ಇದನ್ನು ಗ್ರೈಂಡ್ ಮಾಡಿ ತೊಗೊಳ್ರಿ. ಎಕ್ಸ್ಟ್ರಾ ನೀರೆಲ್ಲ ಏನು ಸೇರ್ಸೋಕ್ಕೆ ಹೋಗಬಾರ್ದು. ಫೈನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಮತ್ತೆ 1 ಕಪ್ಪಷ್ಟು ನಾನು ರವೆನ ತೊಗೊಂಡಿದ್ದೀನಿ. ಬಾಂಬೆ ರವೆನ ಯೂಸ್ ಮಾಡ್ತಾಯಿದ್ದೀನಿ. ನಾನು 1 ಕಪ್ಪಷ್ಟು ಇಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ವಡಾಗಳು ಬೇಕಂದರೆ ನೀವು 2 ಕಪ್ ಆದರೂ ಬಳಸ್ಬೋದು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ರಿ. ಇದು ರವೆ ಮುಳುಗುವಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಇದು 10 ನಿಮಿಷ ನೆನೆಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ರವೆ ಎಲ್ಲ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅರಳಿಕೊಳ್ಳುತ್ತೆ ಸರಿಯಾಗಿ. ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆಲ್ರೆಡಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ. ಸಿಂಪಲ್ ಆದಂಥ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಏನು ಹಾಕೋದು ಬೇಡ, 1 ಸ್ಪೂನ್ ಹಾಕಿದರೆ ಸಾಕು. ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀನಿ 1 ಸ್ಪೂನಷ್ಟು. ಜೀರಿಗೆ ಚಟ್ಪಟ ಅನ್ಸಿಡಿದ್ಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇದರ ಅರೋಮ ತುಂಬ ಚೆನ್ನಾಗಿರುತ್ತೆ. ಇದರ ಮಿಸ್ ಮಾಡಬೇಡ್ರಿ, ಹಾಕಿ. ಈಗ ಇದಕ್ಕೆ ನೋಡಿರಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ನಿಮಗೆ ಸ್ಪೈಸಿ ಜಾಸ್ತಿ ಆಗುತ್ತೆ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈಗ 1/2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಕಪ್ಪು ಎಳ್ಳಿದ್ರೆ ಅದನ್ನು ಯೂಸ್ ಮಾಡ್ಬೋದು, ಯಾವುದಾದ್ರೂ ಯೂಸ್ ಮಾಡಿರಿ, ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಒಳ್ಳೆ ಕ್ರಂಚಿನೆಸ್ ಕೊಡುತ್ತೆ ಎಳ್ಳು ಹಾಕೋದ್ರಿಂದ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸರಿಯಾಗಿ ಹುರಿರಿ. ಇದನ್ನು ಒಗ್ಗರಣೆನ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಹೈ ಫ್ಲೇಮ್ ಇಟ್ಟರೆ ಹೊತ್ತೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಳ್ರಿ. ಈಗ ಇದು ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ ಫಸ್ಟ್ ಗ್ರೈಂಡ್ ಮಾಡಿ ತೊಗೊಂಡಂತಹ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನಾನು. ಆಲೂಗಡ್ಡೆ, ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿರಿ, ಇದು ಕೂಡ ಅಷ್ಟೇ. ಆಲೂಗಡ್ಡೆ, ಉಳ್ಳಾಗಡ್ಡೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ರಿ. ಇದು ಫಸ್ಟಿಗೆ ಸ್ವಲ್ಪ ತಳ ಹಿಡಿಯುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ಏನಾಗುತ್ತೆ, ಫ್ರೈ ಆದಂಗೆಲ್ಲ ತಳ ಬಿಟ್ಕೊಂಡು ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಈ ರೀತಿ ಮಾಡಿಕೊಡ್ರಿ, ಯಾವುದೇ ಗಂಟುಗಳಾಗೋದಿಲ್ಲ. ಸರಿಯಾಗಿ ಫ್ರೈ ಆದಮೇಲೆ ಇದೆಲ್ಲ ನೀಟಾಗಿ ಬಿಟ್ಕೊಂಬರುತ್ತೆ. ನೋಡಿರಿ, ಈ ರೀತಿ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ತಳ ಬಿಟ್ಕೊಂಬರೋವರೆಗೂ ಫ್ರೈ ಮಾಡಿರಿ. ಆವಾಗ ಯಾವುದೇ ರೀತಿ ಹಸಿ ವಾಸನೆ ಇರೋದಿಲ್ಲ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಇದೆಲ್ಲ ಸರಿಯಾಗಿ ಫ್ರೈ ಆದಮೇಲೆ ಫಸ್ಟೇನು ರವೆ ನೆನೆಯಕ್ಕಿಟ್ಟಿದ್ವಲ್ಲ, ಈ ರವೆನ ನೀರು ಸಮೇತನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸ್ತಾ ಇಲ್ಲ, ಅದರಲ್ಲಿರುವಂಥ ನೀರನ್ನೇ ಬಳಸ್ತಾ ಇದ್ದೀನಿ. ಮತ್ತು ಜಾಸ್ತಿ ಏನು ನೀರು ಹಾಕೋಕ್ಕೆ ಹೋಗಬೇಡ್ರಿ. ರವೆ ಮುಳುಗುವಷ್ಟು ನಾವು ನೀರು ಹಾಕಿದ್ವಲ್ಲ ಅಷ್ಟರಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನೋಡ್ರಿ, ಇದನ್ನು ಸರಿಯಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಡ್ರಿ. ಆಲೂಗಡ್ಡೆ ಜೊತೆ ರವೆನ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ.
ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಉಪ್ಪು ಹಾಕಿಂದ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ, ಉಪ್ಪೆಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ, ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಈಗ ಇದನ್ನು ಸಹಿತ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಫ್ಲೇವರ್ಗೋಸ್ಕರ ಅಷ್ಟೇ ಹಾಕ್ತಾಯಿದ್ದೀನಿ. ಮಸಾಲೆಗಳು ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ನೀವು ಬೇಕಾದ್ರೆ ಚಾಟ್ ಮಸಾಲ ಆಗಿರ್ಬೋದು, ಗರಂ ಮಸಾಲ ಯಾವುದನ್ನಾದರೂ ನೀವು ಯೂಸ್ ಮಾಡ್ಬೋದು. ಈಗ ನೋಡಿರಿ, ಇದನ್ನು ಎಲ್ಲದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ತಾ ರವೆ ಹೇಗೆ ಬೇಯುತ್ತೋ ಹಾಗೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಪೂರ್ತಿ ಹಿಟ್ಟಿನ ಆಕಾರದಲ್ಲಿ ಬರುತ್ತೆ ನೋಡಿರಿ. ಚೆನ್ನಾಗಿ ನಾವು ಒಂದು 10 ನಿಮಿಷ ರವೆ ನೆನೆಸಿರೋದ್ರಿಂದ ನಾವು ಇದನ್ನು ರವೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ಈಗ ಇದು ಎಲ್ಲದು ರವೆ ಚೆನ್ನಾಗಿ ಬೇಯೋವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾ ಬೇಯಿಸ್ರಿ. ನೋಡಿರಿ, ಪರ್ಫೆಕ್ಟಾಗಿ ಬೆಂದಮೇಲೆ ಈ ಥರ ಆಗುತ್ತೆ, ಎಲ್ಲ ತಳ ಬಿಟ್ಕೊಂಡು ಬರುತ್ತೆ. ಈಗ ಇದು ಸರಿಯಾಗಿ ಬೆಂದಿದೆ ಅಂಥೇಳಿ ಅರ್ಥ. ಸ್ವಲ್ಪ ನೀವು ಇದನ್ನು ಕೈಯಿಂದ ತೊಗೊಂಡು ಉಂಡೆ ಮಾಡಿ ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು, ಆ ಥರ ಇದ್ದರೆ ಇದು ಸರಿಯಾಗಿ ಬೆಂದಿದೆ ಅಂಥೇಳಿ. ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ತುಂಬ ಬಿಸಿ ಇದೆ. ಇದನ್ನು ಒಂದು 10 ನಿಮಿಷ ಸೈಡಿಗೆ ಇಟ್ಟಿರ್ತೀನಿ, ಕಂಪ್ಲೀಟಾಗಿ ತಣ್ಣಗಾಗಲಿ. ಆವಾಗಲೇ ನಾವು ಮುಂದಿನ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು 1-2 ನಿಮಿಷ ನಾದ್ಕೊಳ್ರಿ. ಹಿಟ್ಟಿನ ಥರ ನಾದ್ಕೊಂಡ್ರೆ ಹದವಾಗಿ ಬರುತ್ತೆ. ಅಂದರೆ ನೀವು ಯಾವ ಶೇಪಲ್ಲಿ ಮಾಡಿದರೂ ಸಹಿತ ಇದು ಕರೆಕ್ಟಾಗಿ ಬರ್ತೈತಿ, ಸ್ವಲ್ಪ ಕೂಡ ಕ್ರ್ಯಾಕ್ಸ್ ಬಿಡೋದಿಲ್ಲ. ಈಗ ಕೆಲವೊಂದು ರವೆಯಿಂದ ಮಾಡಿದಂಥ ಸ್ನ್ಯಾಕ್ಸ್ಗಳು ಏನಾಗುತ್ತೆ, ಕ್ರ್ಯಾಕ್ಸ್ ಬಿಡುತ್ತೆ. ಇದು ಆ ರೀತಿ ಆಗೋದಿಲ್ಲ, ಸರಿಯಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ಚಿಕ್ಕದಾದಂಥ ಉಂಡೆ ತೊಗೊಂಡು ಈ ರೀತಿ ಕೈಯಲ್ಲಿ ತಟ್ಕೊಂಡು ವಡೆ ಶೇಪನ್ನು ಕೊಡ್ರಿ. ಇದಕ್ಕೆ ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು, ಯಾವುದೇ ಕ್ರ್ಯಾಕ್ಸ್ಗಳು ಬರೋ. ತುಂಬ ಸಾಫ್ಟಾಗಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಹಿಟ್ಟು. ನೀವು ಈ ಹಿಟ್ಟಿನ ಬ್ಯಾಟರ್ ಏನಾದರೂ ಗಟ್ಟಿ ಆಗಲಿಲ್ಲ ಅಥವಾ ನೀರಾಗಿದೆ, ತುಂಬ ಸಾಫ್ಟಾಗಿದೆ ಅಂದರೆ ಸ್ವಲ್ಪ ನೀವು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟಾಗಿರ್ಬೋದು, ಕಾರ್ನ್ಫ್ಲೋರ್ ಆಗಿರ್ಬೋದು ಸೇರಿಸ್ಬೋದು. ಆವಾಗ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಈ ರೀತಿ ಕರೆಕ್ಟಾಗಿ ವಡೆಗಳು ಬರುತ್ತೆ ನೋಡ್ರಿ. ಅಂದರೆ ಜಾಸ್ತಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಈ ಹಿಟ್ಟು ಏನಾದರೂ ನೀರು ಜಾಸ್ತಿ ಆಗಿ ಮೆತ್ತಗಾಗ್ಬಿಟ್ರೆ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜಾಸ್ತಿ ಎಣ್ಣೆ ಕುಡಿಯುತ್ತೆ ನೋಡ್ರಿ ಸ್ನ್ಯಾಕ್ಸು. ಇದೇ ರೀತಿ ಎಲ್ಲದನ್ನು ವಡಾ ಶೇಪ್ನಲ್ಲಿ ನಾನಿಲ್ಲಿ ಮಾಡಿ ತೊಗೊಂಡು ಬರ್ತೀನಿ. ನಿಮಗೆ ವಡಾ ಶೇಪ್ ಬೇಡ ಅಂದರೆ ನೀವು ರೌಂಡಾಗಿ ಗೋಲಿ ಆಕಾರದಲ್ಲೇನಾದರೂ ಮಾಡ್ಬೋದು. ನಿಮ್ಗೆ ಹೇಗೆ ಇಷ್ಟನೋ ಆ ರೀತಿ ಮಾಡ್ಕೊಳ್ರಿ. ಇದು ವಡಾ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಜಬರ್ದಸ್ತಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿರಿ. ಈಗ ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಮತ್ತು ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನೇನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದೆ ಅಂದರೂ ಡೀಪ್ ಫ್ರೈ ಆದರೂ ನೀವು ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ರಿ. ಈಗ ನೋಡಿರಿ, ಎಣ್ಣೆ ಇದು ಸರಿಯಾಗಿ ಬಿಸಿಯಾಗಿದೆ. ಈಗ ಒಂದೊಂದನೇ ಹಾಕಿ ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ ನೋಡಿರಿ. ಯಾವುದೇ ಸೋಡಾ ಬೇಡ, ಈನೋ ಬೇಡ, ನೀವು ಹಾಗೇ ಇದನ್ನು ಫ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೂ ನೀವು ಸೋಡಾ ಆ್ಯಡ್ ಮಾಡ್ಬೋದು. ನಾನು ಯಾವುದೇ ಸೋಡಾ ಆಗಲಿ ಈನೋ ಆಗಲಿ ಬಳಸಿಲ್ಲ, ಹಾಗೇ ಮಾಡಿದ್ದೀನಿ. ಹಾಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ನೋಡಿ. ಇನ್ಸ್ಟೆಂಟಾಗಿ ನೀವು ಇದನ್ನು ಹಾಗೇ ಮಾಡ್ಕೋಬೋದು. 1 ಕಪ್ ರವೆ, 1 ಆಲೂಗಡ್ಡೆ ಇದ್ದರೆ ಸಾಕು ನೋಡಿರಿ. ತುಂಬ ಚೆನ್ನಾಗಿರುವಂತಹ ಸ್ನ್ಯಾಕ್ಸ್ಗಳು ರೆಡಿ ಆಗುತ್ತೆ. ಯಾವುದೇ ಬೇಳೆಗಳನ್ನು ನೆನೆ ಹಾಕೋ ಟೆನ್ಷನ್ನೇ ಇರೋದಿಲ್ಲ, ಬೇಗನೆ ನೀವು ಮಾಡ್ಕೋಬೋದು. ಇದೇ ರೀತಿ ನೋಡಿರಿ, ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಬರೀ ಆಲೂಗಡ್ಡೆ ಸ್ನ್ಯಾಕ್ಸ್ ಅಲ್ಲದೆ ಎಲ್ಲ ರೈಸ್ ರೆಸಿಪಿಗಳು, ಲಂಚ್ ಬಾಕ್ಸ್ ರೆಸಿಪಿಗಳು, ಡಿನ್ನರ್ ರೆಸಿಪಿ ಆಗಿರ್ಬೋದು, ಪ್ರತಿಯೊಂದೂ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ರೀತಿಯ ಅಡುಗೆ ರೆಸಿಪಿಗಳು ನಿಮಗೆ ಅವೈಲೇಬಲ್ ಇರ್ತದೆ. ಹಾಗೆ ನೋಡಿರಿ, ವಿಡಿಯೋಗಳು ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಅವರು ಒಂದು ಹೊಸ ರೆಸಿಪಿಗಳನ್ನು ಕಲ್ತಂಗಾಗುತ್ತೆ, ಹೊಸ ಟೇಸ್ಟನ್ನು ಮಾಡ್ದಂಗೆ ಆಗುತ್ತೆ. ಈಗ ನೋಡಿರಿ, ಇವನ್ನ ಎಲ್ಲ ಸರಿಯಾಗಿ ಈ ರೀತಿ ಖಡಕ್ಕಾಗಿ ಫ್ರೈ ಮಾಡಿದ್ದೀನಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಎಣ್ಣೆ ಬಸ್ತು ಇದನ್ನು ಸರಿಯಾಗಿ ತಗೊಳ್ರಿ. 2 ಕಡೆ ನೀಟಾಗಿ ಅದನ್ನು ಫ್ರೈ ಮಾಡಬೇಕು. ಈಗ 2ನೇ ಸ್ಟೆಪ್ಪನ್ನು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. 2ನೇ ಟ್ರಿಪ್ಪಲ್ಲಿ ನೋಡಿರಿ, 1 ಕಪ್ ರವೆನಲ್ಲಿ ಇಷ್ಟೊಂದು ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು, ವಡೆಗಳನ್ನು. ಈಗ ಇವುಗಳನ್ನು ಅಷ್ಟೇ ನೋಡಿರಿ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಅಂದರೆ ಒಳಗಡೆ ಸಹಿತ ರವೆ ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಫ್ರೈ ಆಗಿರ್ತವೆ. ನೀವು ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ನೀವು
ಫ್ರಿಜ್ಜರಲ್ಲಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಈ ಥರ ವಡೆಗಳನ್ನು ಮಾಡಿಕೊಂಡು ಫ್ರೈ ಮಾಡಿಕೊಂಡು ತಿನ್ಬೋದು. ಅಂದರೆ ನಾವು ರವೆ ಮಿಶ್ರಣ ಏನು ಮಾಡಿದ್ದು ಅಲ್ವ ಹಿಟ್ಟನ್ನು, ಆ ಹಿಟ್ಟನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ನೀವು ಅದನ್ನು ಮಾಡ್ಕೊಂಡು ತಿನ್ಬೋದು. ಒಂದು 3-4 ದಿನದೊಳಗೂ ಸ್ಟೋರ್ ಮಾಡಿದರೆ ಏನು ಬ್ಯಾಟರ್ ಕೆಡೋದಿಲ್ಲ, ಹಿಟ್ಟಿನ ಬ್ಯಾಟರ್ ಕರೆಕ್ಟಾಗಿರುತ್ತೆ. ನಿಮಗೆ ವಡೆ ಬೇಕಂದ್ರೆ ವಡೆ ಶೇಪ್ನಲ್ಲಿ ಮಾಡ್ಕೋಬೋದು, ಅಥವಾ ರೌಂಡಾಗಿ ಬೇಕಾದರೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ನೀವು ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಇನ್ಸ್ಟೆಂಟಾಗಿ ಸ್ನ್ಯಾಕ್ಸ್ ಮಾಡೋದಕ್ಕೆ ತುಂಬ ಈಸಿ ಮೆಥಡ್ನಲ್ಲಿ ಇರುತ್ತೆ. ಮಕ್ಕಳು ಕೇಳಿದ ತಕ್ಷಣ ನೀವು ಮಾಡಿಕೊಡ್ಬೋದು. ಈಗ ನೋಡಿರಿ ಹೆಂಗೆ ಬಂದಿದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನಾವು ಹಾಕಿರೋಂಥ ಮೆಲ್ಡ್ ಮಸಾಲ ಆಗಿರ್ಬೋದು ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಹಾಗಾದರೆ ನೋಡಿ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.